श्री रामचंद्र प्रभु के जय। बोलो श्री रामचंद्र प्रभु के जय। वीर हनुमान के जय। वीर हनुमान ಬಂಗಾರಪೇಟೆಯ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಕೋದಂಡರಾಮ ರಥೋತ್ಸವದ 88ನೇ ರಥೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ಕೋರ್ತೇನೆ. ಈ ಒಂದು ಕೋದಂಡರಾಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಘನ ಸರ್ಕಾರದ ವತಿಯಿಂದ ಕೋದಂಡರಾಮ ದೇವರ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದು, ಈ ಸಂದರ್ಭದಲ್ಲಿ ವಿಶೇಷವಾಗಿ ಲೋಕಸಭಾ ಸದಸ್ಯರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರೇ, ತಹಸೀಲ್ದಾರರೇ, ಈ ಒಂದು ಎಲ್ಲ ಮುಖಂಡರುಗಳೇ, ಪುರಸಭೆ ಸದಸ್ಯರುಗಳೇ, ಭಕ್ತಾದಿಗಳೇ ಮತ್ತು ಎಲ್ಲ ನಾಗರಿಕ ಬಂಧುಗಳೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ವಿಶೇಷವಾಗಿ ಕೋದಂಡರಾಮ ಸ್ವಾಮಿಯ ಭಕ್ತಾದಿಗಳೇ, ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವವನ್ನು ಘನ ಸರ್ಕಾರ ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 250 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕೋದಂಡರಾಮ ವಿಶೇಷ ಏನಪ್ಪ ಅಂದರೆ, ಬಹುಶಃ ಭಾರತ ದೇಶದಲ್ಲಿ ಕೋದಂಡರಾಮ ಸ್ವಾಮಿ ಒಂದು ಕಡೆ ಬಲಗಡೆ ಬಾಗಿ ನಗುಬುಗಿರ್ತಕ್ಕಂಥ ವಿಶೇಷ ಈ ದೇವಾಲಯ. ಈ ದೇವಾಲಯಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಇವತ್ತೇನು ಕಾಮಗಾರಿ ಪ್ರಾರಂಭ ಆಗಿದೆ, ಇದಕ್ಕೆ 15 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೂಡ ಮಾಡಿ ಇವತ್ತೇನು ರಥ ಸುಮಾರು 40 ವರ್ಷದಿಂದ ಹಳೆಯದು. ಈ ಒಂದು ಸಮಿತಿ ಮತ್ತು ಎಲ್ಲ ಸೇರಿ ಮುಂದಿನ ವರ್ಷ ಸಾಧ್ಯವಾದರೆ ಈ ರಥವನ್ನು ಹೊಸ ರಥ, ನವೀನ ಮಾದರಿಯಲ್ಲಿ ರಥವನ್ನು ಮಾಡಲಿಕ್ಕೆ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ವಿಶೇಷವಾಗಿ ತಮ್ಮೇನಹಳ್ಳಿಯ ಚೌಡಪ್ಪ ಮತ್ತು ಅವರೆಲ್ಲ ಬಂಧುಗಳು ಕೂಡ ಈ ರಥವನ್ನು ಎಳಿತಕ್ಕಂಥದ್ದು ವಾಡಿಕೆ. ಈ ಬಾರಿ ಕೂಡ ಅವರು ರಥೋತ್ಸವವನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರೆಲ್ಲ ಕುಟುಂಬದವರು ಕೂಡ ಕೋದಂಡರಾಮ ಒಳ್ಳೆಯದನ್ನು ಮಾಡಲಿ, ಸರ್ವರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ. ಈ ದೇಶ, ಭಾರತ ದೇಶ, ಕರ್ನಾಟಕ ರಾಜ್ಯ ವಿಶೇಷವಾಗಿ ಜನ ನೆಮ್ಮದಿಯಿಂದ, ಶತ್ರುಗಳಿಂದ ರಕ್ಷಣೆ ಸಿಗಲಿ. ಈ ಒಂದು ಕೋದಂಡರಾಮ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಲಿ. ಇವತ್ತೇನು ನಮ್ಮ ಗಡಿನಾಡು ಭಾಗದಲ್ಲಿ, ಗಡಿನಾಡಲ್ಲಿ ಶತ್ರುಗಳು ಇವತ್ತು ನಮ್ಮ ದೇಶದ ಆಕ್ರಮಣ ಮಾಡಿರ್ತಕ್ಕಂಥ ಅವರನ್ನು ಹಿಂಬಡಿಸುವ ಶಕ್ತಿಯನ್ನು ನಮ್ಮ ಯೋಧರಿಗೆ ಆ ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವದಲ್ಲಿರ್ತಕ್ಕಂಥ ಎಲ್ಲರೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಏನು ನಮ್ಮ ಭಾರತ ದೇಶದ ಯೋಧರು ಸುಮಾರು 5 ಜನ ಏನು ತೀರ್ಕೊಂಡು ಅವ್ರಿಗೆ ಮೊದಲು ಸದ್ಗತಿ ಸಿಗಲಿ, ಅದ್ರ ಜೊತೆ ದೇವರ ಆಶೀರ್ವಾದ ಅವರ ಕುಟುಂಬದ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಏನು ಇವತ್ತು ಕೋದಂಡರಾಮ ಸ್ವಾಮಿ ರಥೋತ್ಸವ ಮತ್ತು ಏನು ವಿಜೃಂಭಣೆಯಿಂದ ಬಂಗಾರಪೇಟೆ ಕ್ಷೇತ್ರದಲ್ಲಿ ಶಾಸಕರ ಮುಖಾಂತರ ಏನು ನಡೀತಾ ಇದೆಯೋ ಮತ್ತು ತಹಶೀಲ್ದಾರ್ ಮುಖಾಂತರ ಏನು ನಡೀತಾ ಇದೆಯೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಯಾಕೆಂದರೆ ಗಡಿನಾಡಿನಲ್ಲಿ ಏನು ಪರಿಸ್ಥಿತಿ ಇದೆಯೋ ಎಲ್ಲರಿಗೂ ಗೊತ್ತು. ಆದರೆ ನಮ್ಮ ಭಾರತ ಸರ್ಕಾರ ಮತ್ತು ಭಾರತ ದೇಶದ ಪ್ರಧಾನಿಗಳು ಮತ್ತು ಏನೋ ಒಂದು ಕಟ್ಟು ನಿರ್ಧಾರ ತಗೊಂಡು ನಮ್ಮ ದೇಶವನ್ನು ಉಳಿಸಿದ್ದಾರೆ. ಅದಕ್ಕೆ ಎಲ್ಲ ಸಮುದಾಯದ ಜನ ಮತ್ತು ಎಲ್ಲ ಭಾರತ ದೇಶದ ಜನತೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆ ಏನು ಶ್ರೀರಾಮನ ಅನುಗ್ರಹ ಎಲ್ಲರ ಮೇಲೂ ಇದೆಯೋ ಅದು ಹಂಗೆ ಎಲ್ಲರೂ ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಮಳೆ ಆಗಲಿ, ಮತ್ತು ಇಡೀ ಭಾರತ ದೇಶ ಚೆನ್ನಾಗಾಗಲಿ. ಇನ್ನು ಮುಂದೆ ಇಂಥ ಏನು ಒಂದು ಈ ಘಟನೆ ಆಗಿದೆಯೋ ಅದು ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂತ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.